ಓಂ ಶಾಂತಿ. ಮುರುಳಿ ದಿನಾಂಕ 2/10/2020. ಮಧುರ ಮಕ್ಕಳೇ, ಇದು ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ಆಗಿದೆ. ಈ ಯುಗದಲ್ಲೇ ಪರಿವರ್ತನೆ ಆಗುತ್ತದೆ. ಈ ಸಂಗಮ ಯುಗದಲ್ಲಿ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗುತ್ತೀರಾ? ಪ್ರಶ್ನೆ: ಈ ಜ್ಞಾನ ಮಾರ್ಗದಲ್ಲಿ ಯಾವ ಮಾತಿನ ಬಗ್ಗೆ ವಿಚಾರ ಮಾಡುವುದರಿಂದ ಅಥವಾ ಎಂತಹ ಮಾತನ್ನು ಮಾತನಾಡುವುದರಿಂದ ಎಂದು ಉನ್ನತಿ ಆಗಲು ಸಾಧ್ಯ ಇಲ್ಲ? ಉತ್ತರ: ನಾಟಕದಲ್ಲಿ ಇದ್ದರೆ ಪುರುಷಾರ್ಥವನ್ನು ಮಾಡುತ್ತೇನೆ, ನಾಟಕ ಪುರುಷಾರ್ಥವನ್ನು ಮಾಡಿಸಿದರೆ ಪುರುಷಾರ್ಥವನ್ನು ಮಾಡುತ್ತೇನೆ. ಈ ರೀತಿ ವಿಚಾರ ಮಾಡುವಂತವರು, ಈ ರೀತಿ ಮಾತನಾಡುವಂತವರು ಎಂದೂ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ರೀತಿ ಹೇಳುವುದೇ ತಪ್ಪಾಗಿದೆ. ನಿಮಗೆ ಗೊತ್ತಿದೆ ನಾವೀಗ ಯಾವ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುರುಷಾರ್ಥವನ್ನಂತೂ ಮಾಡಲೇಬೇಕು. ಗೀತೆ ಇದು ದೀಪ ಮತ್ತು ಬಿರುಗಾಳಿಯ ಕಥೆ ಆಗಿದೆ. ಓಂ ಶಾಂತಿ. ಇದು ಕಲಿಯುಗಿ ಮನುಷ್ಯರ ಗೀತೆ ಆಗಿದೆ. ಕಲಿಯುಗದ ಮನುಷ್ಯರು ಈ ಗೀತೆಯನ್ನು ರಚನೆ ಮಾಡಿದ್ದಾರೆ. ಆದರೆ ಈ ಗೀತೆಯ ಅರ್ಥ ಅವರಿಗೆ ಗೊತ್ತಿಲ್ಲ. ನಿಮಗೆ ಈ ಗೀತೆಯ ಅರ್ಥ ಗೊತ್ತಿದೆ. ನೀವೀಗ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ಸಂಗಮ ಯುಗದ ಜೊತೆಗೆ ಪುರುಷೋತ್ತಮ ಅನ್ನುವ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು. ಮಕ್ಕಳಿಗೆ ಜ್ಞಾನದ ಪಾಯಿಂಟ್ಸ್ ನ ನೆನಪು ಇರದೇ ಇರುವ ಕಾರಣ ಇಂತಿಂತಹ ಅಕ್ಷರವನ್ನು ಬರೆಯುವುದನ್ನು ಮರೆತು ಬಿಡುತ್ತಾರೆ. ಇದೇ ಮುಖ್ಯ ಆಗಿದೆ. ಇದರ ಅರ್ಥವನ್ನು ನೀವೀಗ ತಿಳಿದುಕೊಳ್ಳಬಹುದು ಮತ್ತು ಅನ್ಯರಿಗೂ ತಿಳಿಸಬಹುದು. ಪುರುಷೋತ್ತಮ ಮಾಸ ಇರುತ್ತದೆ. ಇದು ಪುನಃ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಸಂಗಮ ಯುಗವೇ ಒಂದು ಹಬ್ಬ ಆಗಿದೆ. ಈ ಹಬ್ಬ ಎಲ್ಲಾ ಹಬ್ಬಗಳಿಗಿಂತ ಶ್ರೇಷ್ಠ ಹಬ್ಬ ಆಗಿದೆ. ನಿಮಗೆ ಗೊತ್ತಿದೆ ನಾವೀಗ ಪುರುಷೋತ್ತಮರಾಗುತ್ತಿದ್ದೇವೆ. ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತಿದ್ದೇವೆ. ಶ್ರೇಷ್ಠಾತಿ ಶ್ರೇಷ್ಠರು ಅಂದರೆ ಶ್ರೀಮಂತರಿಗಿಂತ ಶ್ರೀಮಂತರಲ್ಲಿ ನಂಬರ್ 1 ಅಂದರೆ ಲಕ್ಷ್ಮೀ ನಾರಾಯಣರಿಗೆ ಕರೆಯಲಾಗುತ್ತದೆ. ಎಲ್ಲರಿಗಿಂತ ಶ್ರೀಮಂತರು, ಎಲ್ಲರಿಗಿಂತ ಶ್ರೇಷ್ಠರು ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಮಹಾನ್ ಪ್ರಳಯ ಆಯಿತು ಎಂದು. ಬಹಳ ದೊಡ್ಡ ಪ್ರಳಯವನ್ನು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ನಂತರ ನಂಬರ್ 1 ರಾಜಕುಮಾರ ಆಗಿರುವ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ಸಾಗರದಲ್ಲಿ ಬಂದರು ಎಂದು ತೋರಿಸುತ್ತಾರೆ. ಈಗ ನೀವು ಏನನ್ನು ಹೇಳುತ್ತೀರಾ? ನಂಬರ್ 1 ಶ್ರೀಕೃಷ್ಣ ಆಗಿದ್ದಾರೆ. ಅವರಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತೇವೆ. ಕೃಷ್ಣ ಬೆರಳನ್ನು ಚೀಪುತ್ತಾ ಬಂದರು ಎಂದು ತೋರಿಸುತ್ತಾರೆ. ಮಗು ಅಂತೂ ಗರ್ಭದಲ್ಲೇ ಇರುತ್ತದೆ ತಾನೆ. ಮೊಟ್ಟ ಮೊದಲು ಜ್ಞಾನ ಸಾಗರನಿಂದ ಹುಟ್ಟಿರುವಂತವರು ಶ್ರೀಕೃಷ್ಣ ಆಗಿದ್ದಾರೆ. ಜ್ಞಾನ ಸಾಗರನಿಂದ ಜನ್ಮವನ್ನು ಪಡೆದುಕೊಂಡಿರುವ ಉತ್ತಮರಲ್ಲಿ ಉತ್ತಮ ಪುರುಷ ಶ್ರೀಕೃಷ್ಣ ಆಗಿದ್ದಾರೆ. ಜ್ಞಾನದ ಸಾಗರ ತಂದೆಯಿಂದ ಸ್ವರ್ಗ ಸ್ಥಾಪನೆ ಆಗುತ್ತದೆ. ಆ ಸ್ವರ್ಗದಲ್ಲಿ ನಂಬರ್ 1 ಪುರುಷೋತ್ತಮ ಈ ಶ್ರೀಕೃಷ್ಣ ಆಗಿರುತ್ತಾರೆ. ಇದು ಜ್ಞಾನದ ಸಾಗರದ ಮಾತಾಗಿದೆ, ನೀರಿನ ಸಾಗರದ ಮಾತಲ್ಲ. ಪ್ರಳಯ ಅಂತೂ ಆಗುವುದಿಲ್ಲ. ಕೆಲವು ಹೊಸ ಹೊಸ ಮಕ್ಕಳು ಜ್ಞಾನವನ್ನು ಕೇಳಲು ಬರುತ್ತಾರೆ. ಆಗ ತಂದೆ ಪುನಃ ಹಳೆಯ ಪಾಯಿಂಟ್ ಅನ್ನು ರಿಪೀಟ್ ಮಾಡಬೇಕಾಗುತ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಈ ರೀತಿ 4 ಯುಗ ಇದೆ. 5ನೇ ಯುಗ ಅಂದರೆ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈ ಯುಗದಲ್ಲಿ ಮನುಷ್ಯರು ಪರಿವರ್ತನೆ ಆಗುತ್ತಾರೆ. ಕನಿಷ್ಠರಿಂದ ಸರ್ವೋತ್ತಮರಾಗುತ್ತಾರೆ. ಹೇಗೆ ಶಿವ ತಂದೆಗೆ ಪುರುಷೋತ್ತಮ ಅಥವಾ ಸರ್ವೋತ್ತಮ ಎಂದು ಕರೆಯುತ್ತೇವೆ. ಶಿವ ತಂದೆ ಪರಮ ಆತ್ಮ ಅಂದರೆ ಪರಮಾತ್ಮ ಆಗಿದ್ದಾರೆ. ಅದೇ ರೀತಿ ಪುರುಷರಲ್ಲಿ ಉತ್ತಮರು ಅಂದರೆ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ. ಅವರನ್ನು ಈ ರೀತಿ ಯಾರು ತಯಾರು ಮಾಡಿದರು ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಈಗ ಮಕ್ಕಳಾದ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಈ ಸಮಯದಲ್ಲಿ ನಾವು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಈ ರೀತಿ ದೇವತೆ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುವುದೇನು ದೊಡ್ಡ ಮಾತಲ್ಲ. ಪುರುಷಾರ್ಥ ಬಹಳ ಸಹಜ ಆಗಿದೆ. ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿರುವಂತವರು ಅಬಲೆಯರು, ಕುಬ್ಜರು ಆಗಿದ್ದಾರೆ, ಅವಿದ್ಯಾವಂತರಾಗಿದ್ದಾರೆ. ಅವರು ಏನನ್ನೂ ಕಲಿತಿಲ್ಲ. ಆದ್ದರಿಂದ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ನೋಡಿ. ಅಹಮದಾಬಾದ್ನಲ್ಲಿ ಒಬ್ಬ ಸಾಧು ಇದ್ದರು. ಅವರು ಹೇಳುತ್ತಿದ್ದರು, ನಾನು ಏನೂ ಊಟವನ್ನು ಮಾಡುವುದಿಲ್ಲ, ನೀರನ್ನೂ ಕುಡಿಯುವುದಿಲ್ಲ ಎಂದು. ಒಳ್ಳೆಯದು. ಸಂಪೂರ್ಣ ಆಯಸ್ಸು ಮುಗಿಯುವವರೆಗೂ ನೀರನ್ನು ಕುಡಿಯದೆ ಊಟ ಮಾಡದೆ ಇದ್ದರೂ ಕೂಡ ಅದರಿಂದ ಅವರಿಗೆ ಏನು ಪ್ರಾಪ್ತಿಯಂತೂ ಸಿಗುವುದಿಲ್ಲ ತಾನೆ. ವೃಕ್ಷಕ್ಕೂ ಕೂಡ ಊಟ ಸಿಗುತ್ತದೆ. ಗೊಬ್ಬರ ಮತ್ತು ನೀರು ವೃಕ್ಷಕ್ಕೆ ಸ್ವಾಭಾವಿಕವಾಗಿ ಸಿಗುತ್ತದೆ.
ಆ ನೀರಿನ ಮೂಲಕ, ಗೊಬ್ಬರದ ಮೂಲಕ ವೃಕ್ಷ ವೃದ್ಧಿ ಆಗುತ್ತದೆ. ಈಗ ಆ ಸಾಧು ಊಟ ಮಾಡುತ್ತಿರಲಿಲ್ಲ, ನೀರನ್ನು ಕುಡಿಯುತ್ತಿರಲಿಲ್ಲ ಅಂದರೆ ಅವರು ಏನೋ ರಿದ್ಧಿ ಸಿದ್ಧಿಯನ್ನು ಕಲಿತಿರಬೇಕು ತಾನೆ. ಈ ರೀತಿ ಬಹಳಷ್ಟು ಜನ ಇದ್ದಾರೆ. ಬೆಂಕಿಯ ಮೇಲೆ ನಡೆಯುತ್ತಾರೆ, ನೀರಿನ ಮೇಲೆ ನಡೆಯುತ್ತಾರೆ, ಆದರೆ ಅದರಿಂದ ಏನು ಲಾಭ? ಈಗ ನೀವು ಸಹಜ ರಾಜಯೋಗವನ್ನು ಕಲಿಯುತ್ತಿದ್ದೀರಾ. ನಿಮ್ಮ ಈ ಸಹಜ ರಾಜಯೋಗದಿಂದ ನಿಮಗೆ ಜನ್ಮ ಜನ್ಮಾಂತರಕ್ಕೋಸ್ಕರ ಲಾಭ ಆಗುತ್ತದೆ. ನೀವೀಗ ಜನ್ಮ ಜನ್ಮಾಂತರಕ್ಕೋಸ್ಕರ ದುಃಖಿಗಳಿಂದ ಸುಖಿಗಳಾಗುತ್ತಿದ್ದೀರಾ. ತಂದೆ ಹೇಳುತ್ತಾರೆ, ಮಕ್ಕಳೇ, ನಾಟಕದ ಅನುಸಾರ ನಾನು ನಿಮಗೆ ರಹಸ್ಯದ ಮಾತನ್ನು ತಿಳಿಸುತ್ತೇನೆ. ಹೇಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಶಿವ ಮತ್ತು ಶಂಕರ ಇಬ್ಬರನ್ನು ಏಕೆ ಸೇರಿಸಿದ್ದೀರಾ? ಇಬ್ಬರನ್ನು ಒಂದೇ ಎಂದು ಏಕೆ ಕರೆಯುತ್ತೀರಾ? ಶಂಕರನ ಪಾತ್ರ ಅಂತೂ ಈ ಸೃಷ್ಟಿಯಲ್ಲಿ ಇಲ್ಲ. ಶಿವನ ಪಾತ್ರ ಇದೆ, ಬ್ರಹ್ಮನ ಪಾತ್ರ ಇದೆ, ವಿಷ್ಣುವಿನ ಪಾತ್ರ ಕೂಡ ಇದೆ. ಬ್ರಹ್ಮ ಮತ್ತು ವಿಷ್ಣು ಆಲ್ರೌಂಡ್ ಪಾತ್ರವನ್ನು ಮಾಡುತ್ತಾರೆ. ಶಿವ ತಂದೆ ಈ ಸಮಯದಲ್ಲಿ ಪಾತ್ರವನ್ನು ಮಾಡುತ್ತಾರೆ. ತಂದೆ ಈಗ ಬಂದು ಜ್ಞಾನವನ್ನು ನೀಡುತ್ತಾರೆ. ಪುನಃ ತಂದೆ ನಿರ್ವಾಣ ಧಾಮಕ್ಕೆ ಹೋಗುತ್ತಾರೆ. ಮಕ್ಕಳಾದ ನೀವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ನಿಮಗೆ ಆಸ್ತಿಯನ್ನು ಕೊಟ್ಟು ಸ್ವಯಂ ವಾನಪ್ರಸ್ಥಕ್ಕೆ ಹೋಗುತ್ತಾರೆ. ವಾನಪ್ರಸ್ಥಕ್ಕೆ ಹೋಗುವುದಕ್ಕೋಸ್ಕರ, ವಾನಪ್ರಸ್ಥಿಗಳಾಗುವುದಕ್ಕೋಸ್ಕರ ಜಗತ್ತಿನ ಜನ ಗುರುಗಳ ಬಳಿ ಹೋಗುತ್ತಾರೆ. ಗುರುಗಳ ಮೂಲಕ ಶಬ್ದದಿಂದ ದೂರ ಆಗುವ, ವಾಣಿಯಿಂದ ದೂರ ಆಗುವ ಪುರುಷಾರ್ಥವನ್ನು ಮಾಡುತ್ತಾರೆ. ಆದರೆ ಅವರ್ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಏಕೆಂದರೆ ಎಲ್ಲರೂ ವಿಕಾರಿಗಳು, ಭ್ರಷ್ಟಾಚಾರಿಗಳಾಗಿದ್ದಾರೆ. ವಿಕಾರದಿಂದಲೇ ಎಲ್ಲರೂ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈ ಲಕ್ಷ್ಮೀ ನಾರಾಯಣರು ನಿರ್ವಿಕಾರಿ ಆಗಿದ್ದಾರೆ. ದೇವತೆಗಳು ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಆದ್ದರಿಂದ ಅವರಿಗೆ ಶ್ರೇಷ್ಠಾಚಾರಿಗಳು ಎಂದು ಕರೆಯಲಾಗುತ್ತದೆ. ಕುಮಾರಿಯರು ಕೂಡ ನಿರ್ವಿಕಾರಿ ಆಗಿದ್ದಾರೆ. ಆದ್ದರಿಂದ ಎಲ್ಲರೂ ಕುಮಾರಿಯರ ಮುಂದೆ ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡುತ್ತಾರೆ. ತಂದೆ ತಿಳಿಸುತ್ತಿದ್ದಾರೆ, ಈ ಸೃಷ್ಟಿಯಲ್ಲಿ ಶಂಕರನ ಪಾತ್ರ ಇಲ್ಲ. ಇನ್ನು ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಪ್ರಜೆಗಳಿಗೆ ತಂದೆ ಆಗಿದ್ದಾರೆ. ಶಿವ ತಂದೆ ಅಂತೂ ಆತ್ಮರಿಗೆ ತಂದೆ ಆಗಿದ್ದಾರೆ. ಶಿವ ತಂದೆ ಅವಿನಾಶಿ ತಂದೆ ಆಗಿದ್ದಾರೆ. ಈ ರಹಸ್ಯದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ದೊಡ್ಡ ದೊಡ್ಡ ತತ್ವಜ್ಞಾನಿಗಳಿದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ಬಿರುದುಗಳು ಸಿಗುತ್ತದೆ. ಶ್ರೀ ಶ್ರೀ 108 ಅನ್ನುವ ಬಿರುದು ಕೂಡ ವಿದ್ವಾನರಿಗೆ ಸಿಗುತ್ತದೆ. ಬನಾರಸ್ನ ಕಾಲೇಜ್ನಲ್ಲಿ ಪಾಸ್ ಆಗಿ ಬಿರುದನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಗುಪ್ತಾಜಿ ಅವರನ್ನು ಕಾಶಿಗೆ ಕಳಿಸಿದ್ದರು. ಅಲ್ಲಿಗೆ ಹೋಗಿ ಈ ಸಾಧು ಸಂತರಿಗೆ ತಿಳಿಸಿ, ಪರಮಾತ್ಮ ತಂದೆಯ ಬಿರುದನ್ನು ನೀವು ನಿಮ್ಮ ಹೆಸರಿನ ಜೊತೆ ಇಟ್ಟುಕೊಂಡಿದ್ದೀರಾ ಎಂದು ಅವರಿಗೆ ಹೇಳಿ ಎಂದು ಬಾಬಾ ಗುಪ್ತಾಜಿ ಅವರನ್ನು ಕಳಿಸಿದ್ದರು. ಪರಮಾತ್ಮ ತಂದೆ ಶ್ರೀ ಶ್ರೀ 108 ಜಗದ್ಗುರು ಆಗಿದ್ದಾರೆ. ಪರಮಾತ್ಮ ತಂದೆಗೆ ಮಾತ್ರ ಶ್ರೀ ಶ್ರೀ 108 ಜಗದ್ಗುರು ಎಂದು ಕರೆಯಲಾಗುತ್ತದೆ. ಮಾಲೆ ಕೂಡ 108 ಮಣಿಗಳ ಮಾಲೆ ಇರುತ್ತದೆ. 8 ರತ್ನಗಳ ಗಾಯನ ಕೂಡ ಇದೆ. 108 ಮಣಿಗಳ ಮಾಲೆ ಇದೆ. ಯಾರು ಸಂಪೂರ್ಣವಾಗಿ ಪಾಸ್ ಆಗುತ್ತಾರೋ, ಪಾಸ್ ವಿತ್ ಆನರ್ ಆಗುತ್ತಾರೋ, ಅವರ ಮಾಲೆಯನ್ನು ಜಪ ಮಾಡುತ್ತಾರೆ. ನಂತರ 108 ಮಣಿಗಳ ಮಾಲೆಯ ಪೂಜೆ ಕಡಿಮೆ ನಡೆಯುತ್ತದೆ. 8 ಮಣಿಗಳ ಪೂಜೆ ಜಾಸ್ತಿ ನಡೆಯುತ್ತದೆ. 108 ಮಣಿಗಳ ಪೂಜೆ ಕಡಿಮೆ ನಡೆಯುತ್ತದೆ. ಯಜ್ಞವನ್ನು ರಚನೆ ಮಾಡುವಾಗ ಕೆಲವರು 1000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ, ಕೆಲವರು 10,000, ಕೆಲವರು 50,000, ಕೆಲವರು 1,00,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡುತ್ತಾರೆ. ಮಣ್ಣಿನ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿ ನಂತರ ಯಜ್ಞವನ್ನು ರಚನೆ ಮಾಡುತ್ತಾರೆ. ಎಂತೆಂತಹ ಶೇಟ್ ಇರುತ್ತಾರೋ, ಶೇಟ್ ಎಷ್ಟು ಒಳ್ಳೆಯವರು, ಎಷ್ಟು ಶ್ರೀಮಂತರಿರುತ್ತಾರೋ ಅಷ್ಟು ಜಾಸ್ತಿ ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿಸುತ್ತಾರೆ. ದೊಡ್ಡ ಶೇಟ್ ಇದ್ದರೆ 1,00,000 ಸಾಲಿಗ್ರಾಮವನ್ನು ನಿರ್ಮಾಣ ಮಾಡಿಸುತ್ತಾರೆ. ತಂದೆ ತಿಳಿಸಿದ್ದಾರೆ, ದೊಡ್ಡ ಮಾಲೆ ಅಂದರೆ 16,108 ಮಣಿಗಳ ಮಾಲೆಯಾಗಿದೆ. 16,108 ಮಣಿಗಳ ದೊಡ್ಡ ಮಾಲೆಯನ್ನು ನಿರ್ಮಾಣ ಮಾಡುತ್ತಾರೆ. ಈಗ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ಕುಳಿತು ತಿಳಿಸುತ್ತಿದ್ದಾರೆ. ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಭಾರತದ ಸೇವೆಯನ್ನು ಮಾಡುತ್ತಿದ್ದೀರಾ. ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ. ಮಕ್ಕಳ ಪೂಜೆ ಕೂಡ ನಡೆಯಲೇಬೇಕು. ಇಲ್ಲದಿದ್ದರೆ ರುದ್ರ ಪೂಜೆ ಹೇಗೆ ನಡೆಯಲು ಸಾಧ್ಯ? ಯಾರಿಗೂ ಕೂಡ ರುದ್ರ ಪೂಜೆಯನ್ನು ಏಕೆ ಮಾಡುತ್ತೇವೆ ಅನ್ನುವುದು ಗೊತ್ತಿಲ್ಲ. ಈಗ ಮಕ್ಕಳಾದ ನೀವು ಶಿವ ತಂದೆಗೆ ಮಕ್ಕಳಾಗಿದ್ದೀರಾ. ಈ ಸಮಯದಲ್ಲಿ ಸೃಷ್ಟಿಯಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ. ಸೃಷ್ಟಿಯಲ್ಲಿರುವ ಎಲ್ಲಾ ಆತ್ಮರು ಶಿವ ತಂದೆಗೆ ಮಕ್ಕಳೇ ಆಗಿದ್ದಾರೆ. ಆದರೆ ಎಲ್ಲರೂ ಶಿವ ತಂದೆಗೆ ಸಹಯೋಗಿಗಳಾಗುವುದಿಲ್ಲ. ಈ ಸಮಯದಲ್ಲಿ ನೀವು ಎಷ್ಟು ಹೆಚ್ಚು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಶ್ರೇಷ್ಠರು ಆಗುತ್ತೀರಾ, ಪೂಜೆಗೆ ಯೋಗ್ಯರಾಗುತ್ತೀರಾ.
ಇನ್ನು ಬೇರೆ ಯಾರಿಗೂ ಕೂಡ ಈ ಜ್ಞಾನದ ಮಾತನ್ನು ತಿಳಿಸುವ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಈಶ್ವರನ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ತಂದೆ ಬಂದು ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಅವರು ಅವಶ್ಯವಾಗಿ ಜ್ಞಾನವನ್ನು ನೀಡುತ್ತಾರೆ. ಇಲ್ಲಿ ಪ್ರೇರಣೆಯ ಮಾತಂತೂ ಇಲ್ಲ. ಭಗವಂತ ಪ್ರೇರಣೆಯಿಂದ ಜ್ಞಾನವನ್ನು ತಿಳಿಸುತ್ತಾರೇನು? ಇಲ್ಲ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆಯ ಬಳಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಆ ಜ್ಞಾನವನ್ನು ಪುನಃ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಈಗ ಮಕ್ಕಳಿಗೆ ನಿಶ್ಚಯ ಇದೆ. ನಿಶ್ಚಯ ಇದ್ದರೂ ಕೂಡ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತೀರಾ? ತಂದೆಯ ನೆನಪೇ ಈ ಶಿಕ್ಷಣದ ಸಾರ ಆಗಿದೆ. ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯನ್ನು ನೆನಪು ಮಾಡುವಾಗ ಮಾಯೆಯ ವಿಘ್ನ ಬರುತ್ತದೆ. ಶಿಕ್ಷಣವನ್ನು ಓದುವಾಗ ಅಷ್ಟೊಂದು ವಿಘ್ನ ಬರುವುದಿಲ್ಲ. ಈಗ ಶಂಕರನ ಬಗ್ಗೆ ಹೇಳುತ್ತಾರೆ, ಶಂಕರ ಕಣ್ಣನ್ನು ತೆರೆದರೆ ವಿನಾಶ ಆಗುತ್ತದೆ ಎಂದು. ಈ ರೀತಿ ಹೇಳುವುದು ಸರಿಯಲ್ಲ. ತಂದೆ ಹೇಳುತ್ತಾರೆ, ನಾನು ವಿನಾಶವನ್ನು ಮಾಡಿಸುವುದಿಲ್ಲ, ಶಂಕರ ಕೂಡ ವಿನಾಶವನ್ನು ಮಾಡಿಸುವುದಿಲ್ಲ. ಇದು ತಪ್ಪಾಗಿದೆ. ದೇವತೆಗಳು ಎಂದೂ ಕೂಡ ಪಾಪಕರ್ಮವನ್ನು ಮಾಡುವುದಿಲ್ಲ. ಈಗ ಪರಮಾತ್ಮ ತಂದೆ ಶಿವ ತಂದೆ ಕುಳಿತು ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಿದ್ದಾರೆ. ಆತ್ಮ ಶರೀರದ ಜೊತೆಗೆ ಇರುತ್ತದೆ. ಆತ್ಮಕ್ಕೆ ಶರೀರ ರಥ ಆಗಿದೆ. ಪ್ರತಿಯೊಂದು ಆತ್ಮ ತನ್ನ ಶರೀರ ಅನ್ನುವ ರಥದಲ್ಲಿ ಸವಾರಿಯನ್ನು ಮಾಡುತ್ತಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ಆದ್ದರಿಂದ ನನ್ನ ಜನ್ಮಕ್ಕೆ ದಿವ್ಯ ಜನ್ಮ, ಅಲೌಕಿಕ ಜನ್ಮ ಎಂದು ಕರೆಯಲಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ 84 ಜನ್ಮದ ಚಕ್ರದ ಜ್ಞಾನ ಇದೆ. ನಿಮಗೆ ಗೊತ್ತಿದೆ, ನಾವೀಗ ವಾಪಸ್ ಮನೆಗೆ ಹೋಗುತ್ತೇವೆ, ನಂತರ ನಾವೇ ಸ್ವರ್ಗದಲ್ಲಿ ಬರುತ್ತೇವೆ. ಪರಮಾತ್ಮ ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇಲ್ಲಿ ನೀವು ಹಾರ್ಟ್ ಫೇಲ್ ಆಗಬಾರದು. ಕೆಲವು ಮಕ್ಕಳು ಹೇಳುತ್ತಾರೆ, ಬಾಬಾ ನಾವು ಓದಿಲ್ಲ, ಕಲಿತಿಲ್ಲ, ನಾವು ಅವಿದ್ಯಾವಂತರಾಗಿದ್ದೇವೆ, ನಮ್ಮ ಬಾಯಿಂದ ಜ್ಞಾನದ ಶಬ್ದಗಳು ಬರುವುದೇ ಇಲ್ಲ ಎಂದು. ತಂದೆ ಹೇಳುತ್ತಾರೆ, ಈ ರೀತಿ ಆಗಲು ಸಾಧ್ಯ ಇಲ್ಲ. ಬಾಯಿಯ ಮೂಲಕ ಮಾತಂತೂ ಆಡುತ್ತಾ ಇರುತ್ತೀರಾ. ಬಾಯಿಯ ಮೂಲಕ ಊಟ ಮಾಡುತ್ತೀರಾ ಅಂದ ಮೇಲೆ ಬಾಯಿಂದ ಶಬ್ದ ಬರದೇ ಇರಲು ಸಾಧ್ಯ ಇಲ್ಲ. ತಂದೆ ಬಹಳ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸಿದ್ದಾರೆ. ಕೆಲವರು ಮೌನವನ್ನು ಮಾಡಿರುತ್ತಾರೆ. ಅವರೂ ಕೂಡ ಬೆರಳನ್ನು ಮೇಲೆ ಮಾಡಿ ತೋರಿಸುತ್ತಾರೆ. ಪರಮಾತ್ಮ ತಂದೆ ಮೇಲಿದ್ದಾರೆ, ಆ ತಂದೆಯನ್ನು ನೆನಪು ಮಾಡಿ ಎಂದು ಬೆರಳನ್ನು ಮೇಲೆ ತೋರಿಸುತ್ತಾರೆ. ದುಃಖಹರ್ತ ಸುಖಕರ್ತ ಒಬ್ಬ ಪರಮಾತ್ಮ ತಂದೆ, ಅವರೇ ದಾತ ಆಗಿದ್ದಾರೆ. ದಾತ ಆಗಿರುವ ಒಬ್ಬ ಪರಮಾತ್ಮ ತಂದೆ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ತಂದೆ ದಾತ ಆಗಿದ್ದಾರೆ. ಈ ಸಮಯದಲ್ಲೂ ಕೂಡ ತಂದೆ ದಾತ ಆಗಿದ್ದಾರೆ. ಪುನಃ ವಾನಪ್ರಸ್ಥದಲ್ಲಂತೂ ಶಾಂತಿ ಇರುತ್ತದೆ. ಮಕ್ಕಳಾದ ನೀವು ಶಾಂತಿಧಾಮದಲ್ಲಿ ಇರುತ್ತೀರಾ. ಎಲ್ಲರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಏನು ಪಾತ್ರ ಫಿಕ್ಸ್ ಆಗಿದೆಯೋ ಅದೇ ಪಾತ್ರವನ್ನು ನೀವು ಬಂದು ಅಭಿನಯ ಮಾಡುತ್ತೀರಾ. ಈಗ ನನ್ನ ಪಾತ್ರ ಕೂಡ ಇದೆ. ಸೃಷ್ಟಿಯನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡುವುದು ಇದು ನನ್ನ ಪಾತ್ರ ಆಗಿದೆ. ಈಗ ಪರಮಾತ್ಮ ತಂದೆಗೆ ಬಹಳ ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ, ಸ್ವರ್ಗದ ರಚಯಿತ ಪರಮಾತ್ಮ ತಂದೆ ಎಂದು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ನರಕವನ್ನು ರಚಿಸಲು ಸಾಧ್ಯ ಇಲ್ಲ. ಹಳೆಯ ಜಗತ್ತನ್ನು ಯಾರಾದರೂ ರಚನೆ ಮಾಡುತ್ತಾರೇನು? ಸದಾ ಹೊಸ ಮನೆಯನ್ನು ನಿರ್ಮಾಣ ಮಾಡಲಾಗುತ್ತದೆ. ಶಿವ ತಂದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಹೊಸ ಜಗತ್ತನ್ನು ರಚನೆ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆಯ ಪಾತ್ರ ಕೂಡ ನಡೆಯುತ್ತಾ ಇದೆ. ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆ ಸ್ವರ್ಗವನ್ನು ರಚನೆ ಮಾಡುತ್ತಾರೆ. ಇದು ಶಿವ ತಂದೆಯ ಪಾತ್ರ ಆಗಿದೆ. ಈ ಹಳೆಯ ಜಗತ್ತಿನಲ್ಲಿ ಯಾರೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ. ನಿಮಗೆ ಗೊತ್ತಿದೆ, ನಾವು ಶಿವ ತಂದೆಯ ಸಂತಾನರಾಗಿದ್ದೇವೆ. ನಂತರ ಶರೀರಧಾರಿಗಳಾದಾಗ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುತ್ತೇವೆ, ದತ್ತು ಮಕ್ಕಳಾಗುತ್ತೇವೆ. ಈಗ ಶಿವ ತಂದೆ ರಚಯಿತ ಬ್ರಹ್ಮನ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ರಚಯಿತ ಆಗಿರುವ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ. ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಮ್ಮ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಗುರಿ ಉದ್ದೇಶ ಕೂಡ ನಿಮ್ಮ ಸಮ್ಮುಖದಲ್ಲಿ ಇದೆ. ದೇವತೆ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ಮನುಷ್ಯರನ್ನು ನೋಡಿ ಎಷ್ಟೊಂದು ಖರ್ಚು ಮಾಡಿ ಮಾರ್ಬಲ್ನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಇಡೀ ವಿಶ್ವಕ್ಕೆ ಇದು ವಿಶ್ವವಿದ್ಯಾಲಯ ಆಗಿದೆ. ಈ ವಿಶ್ವವಿದ್ಯಾಲಯದಿಂದ ಇಡೀ ವಿಶ್ವವೇ ಪರಿವರ್ತನೆ ಆಗುತ್ತದೆ. ಈಗ ನೀವು ಇಡೀ ವಿಶ್ವವನ್ನೇ ಚೇಂಜ್ ಮಾಡುತ್ತೀರಾ. ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೋ ಅವರ ನಡತೆ ಅಸುರಿ ನಡತೆ ಆಗಿದೆ.
ಅಸುರಿ ನಡತೆ ಉಳ್ಳಂತವರು ಆದಿ ಮಧ್ಯ ಅಂತ್ಯದವರೆಗೂ ದುಃಖವನ್ನು ನೀಡುತ್ತಾರೆ. ಇದು ಈಶ್ವರೀಯ ವಿಶ್ವವಿದ್ಯಾಲಯ ಆಗಿದೆ. ಈಶ್ವರೀಯ ವಿಶ್ವವಿದ್ಯಾಲಯ ಒಂದೇ ಇರುತ್ತದೆ. ಇದನ್ನು ಈಶ್ವರ ತಂದೆ ಓಪನ್ ಮಾಡುತ್ತಾರೆ. ಈ ವಿಶ್ವವಿದ್ಯಾಲಯದ ಮೂಲಕ ಇಡೀ ವಿಶ್ವದ ಕಲ್ಯಾಣ ಆಗುತ್ತದೆ. ಈಗ ಮಕ್ಕಳಿಗೆ ಸರಿ ಮತ್ತು ತಪ್ಪಿನ ತಿಳುವಳಿಕೆ ಸಿಕ್ಕಿದೆ. ಯಾವ ಮನುಷ್ಯರು ಈ ಮಾತಿನ ಬಗ್ಗೆ ತಿಳಿದುಕೊಂಡಿಲ್ಲ. ಸರಿ ಮತ್ತು ತಪ್ಪಿನ ಬಗ್ಗೆ ತಿಳಿಸುವಂತವರು ಒಬ್ಬ ಸತ್ಯ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ, ಟ್ರುತ್ ಎಂದು ಕರೆಯಲಾಗುತ್ತದೆ. ತಂದೆ ಬಂದು ನಮ್ಮೆಲ್ಲರನ್ನೂ ಸತ್ಯವಂತರನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ಸತ್ಯವಂತರನ್ನಾಗಿ ಮಾಡುತ್ತಾರೆ. ಆಗ ಪುನಃ ನಾವು ಮುಕ್ತಿಗೆ ಹೋಗಿ ನಂತರ ಜೀವನ್ ಮುಕ್ತಿಗೆ ಬರುತ್ತೇವೆ. ನಾಟಕದ ಬಗ್ಗೆ ಈಗ ಮಕ್ಕಳಿಗೆ ಗೊತ್ತಿದೆ. ಆದಿಯಿಂದ ಹಿಡಿದು ಅಂತ್ಯದವರೆಗೂ ನಂಬರ್ ವಾರಾಗಿ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಈ ಆಟ ನಡೆಯುತ್ತಿರುತ್ತದೆ. ನಾಟಕದ ಶೂಟಿಂಗ್ ಆಗುತ್ತಿರುತ್ತದೆ. ಈ ನಾಟಕ ಸದಾ ಹೊಸ ನಾಟಕ ಆಗಿದೆ. ಈ ನಾಟಕದಲ್ಲಿ ಎಲ್ಲವೂ ಹೊಸದೇ ಆಗಿದೆ. ಈ ನಾಟಕ ಎಂದೂ ಹಳೆಯದಾಗುವುದಿಲ್ಲ. ಉಳಿದ ಎಲ್ಲಾ ನಾಟಕಗಳ ವಿನಾಶ ಆಗುತ್ತದೆ. ಇದು ಬೇಹದ್ದಿನ ಅವಿನಾಶಿ ನಾಟಕ ಆಗಿದೆ. ಇಲ್ಲಿರುವ ಎಲ್ಲಾ ಪಾತ್ರಧಾರಿಗಳು ಅವಿನಾಶಿ ಪಾತ್ರಧಾರಿ ಆಗಿದ್ದೀರಾ. ಇದು ಅವಿನಾಶಿ ಆಟ ಆಗಿದೆ. ಈ ಮಂಟಪವನ್ನು ನೋಡಿ, ಎಷ್ಟು ದೊಡ್ಡ ಮಂಟಪ ಆಗಿದೆ. ಪರಮಾತ್ಮ ತಂದೆ ಬಂದು ಹಳೆಯ ಸೃಷ್ಟಿಯನ್ನು ಪುನಃ ಹೊಸ ಸೃಷ್ಟಿಯನ್ನಾಗಿ ಮಾಡುತ್ತಾರೆ. ಈಗ ನಿಮ್ಮೆಲ್ಲರಿಗೂ ಸಾಕ್ಷಾತ್ಕಾರ ಆಗುತ್ತದೆ. ನೀವು ಎಷ್ಟು ಸ್ವರ್ಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ನಿಮಗೆ ಖುಷಿ ಆಗುತ್ತದೆ, ಸಾಕ್ಷಾತ್ಕಾರ ಆಗುತ್ತದೆ. ಆಗ ಹೇಳುತ್ತೀರಾ, ಈಗ ನಮ್ಮ ಪಾತ್ರ ಪೂರ್ಣ ಆಯಿತು ಎಂದು. ಈ ನಾಟಕ ಪುನಃ ಪುನರಾವರ್ತನೆ ಆಗುತ್ತದೆ. ನಾವು ನಾಟಕದ ಅನುಸಾರ ನಮ್ಮ ಪಾತ್ರವನ್ನು ರಿಪೀಟ್ ಮಾಡಬೇಕು ಎಂದು ಹೇಳುತ್ತೀರಾ. ಪುನಃ ಹೊಸದಾಗಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಕಲ್ಪದ ಮೊದಲು ಹೇಗೆ ಪಾತ್ರವನ್ನು ಅಭಿನಯ ಮಾಡಿದ್ದೆವು ಅದೇ ರೀತಿ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಇದರಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಕ್ಕಳು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು, ಪುರುಷಾರ್ಥವನ್ನು ಮಾಡಬೇಕು, ಗೊಂದಲಕ್ಕೊಳಗಾಗಬಾರದು. ನಾಟಕ ಪುರುಷಾರ್ಥವನ್ನು ಮಾಡಿಸುವುದಾದರೆ ಮಾಡಿಸಲಿ ಎಂದು ಹೇಳುವುದೂ ಕೂಡ ತಪ್ಪಾಗಿದೆ. ನಾಟಕದಲ್ಲಿ ಇದ್ದರೆ ನಾಟಕ ಪುರುಷಾರ್ಥವನ್ನು ಮಾಡಿಸುತ್ತದೆ ಎಂದು ಹೇಳುವುದು ತಪ್ಪಾಗಿದೆ. ಈಗ ನಾವು ಪುರುಷಾರ್ಥವನ್ನು ಮಾಡಬೇಕು. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶಿಕ್ಷಣದ ಸಾರವನ್ನು ಬುದ್ಧಿಯಲ್ಲಿಟ್ಟುಕೊಂಡು ನೆನಪಿನ ಯಾತ್ರೆಯಿಂದ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಶ್ರೇಷ್ಠರು ಪೂಜ್ಯನೀಯರು ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸಂಪೂರ್ಣ ಸಹಯೋಗಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ತಂದೆಯ ಮೂಲಕ ಸತ್ಯ ಮತ್ತು ಅಸತ್ಯದ ಜ್ಞಾನ ಸಿಕ್ಕಿದೆ. ಆದ್ದರಿಂದ ಸತ್ಯವಂತರಾಗಿ ಜೀವನ ಬಂಧನದಿಂದ ಮುಕ್ತ ಆಗಬೇಕು. ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ವರದಾನ, ಸಂಗಮ ಯುಗದ ಸರ್ವ ಪ್ರಾಪ್ತಿಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಏರುವ ಕಲೆಯ ಅನುಭವವನ್ನು ಮಾಡುವಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವವರಾಗಿ, ಶ್ರೇಷ್ಠ ಫಲವನ್ನು ಪಡೆದುಕೊಳ್ಳುವವರಾಗಿ ಪರಮಾತ್ಮ ತಂದೆಯ ಮಿಲನದಿಂದ ಅವಿನಾಶಿ ಪ್ರಾಪ್ತಿ ಸಿಗುತ್ತದೆ. ಅಥವಾ ಪರಮಾತ್ಮನ ಜ್ಞಾನದ ವಿಶೇಷತೆ ಅವಿನಾಶಿ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದಾಗಿದೆ. ಆದ್ದರಿಂದ ಸಂಗಮ ಯುಗದ ಜೀವನವನ್ನು ಪುರುಷಾರ್ಥಿ ಜೀವನ ಎಂದು ತಿಳಿದುಕೊಳ್ಳಬೇಡಿ ಮತ್ತು ಸತ್ಯುಗದ ಜೀವನ ಪದವಿಯನ್ನು ಪಡೆದುಕೊಳ್ಳುವ ಜೀವನ ಎಂದು ತಿಳಿದುಕೊಳ್ಳಬೇಡಿ. ಸಂಗಮ ಯುಗದ ಜೀವನ ಕೇವಲ ಪುರುಷಾರ್ಥಿ ಜೀವನ, ಸತ್ಯುಗದ ಜೀವನ ಫಲವನ್ನು ಪಡೆದುಕೊಳ್ಳುವ ಜೀವನ ಎಂದು ತಿಳಿದುಕೊಳ್ಳಬೇಡಿ. ಸಂಗಮ ಯುಗದ ವಿಶೇಷತೆ ಆಗಿದೆ, ಒಂದು ಹೆಜ್ಜೆಯನ್ನು ಇಟ್ಟು 1000 ಹೆಜ್ಜೆಯಷ್ಟು ಫಲವನ್ನು ಪಡೆದುಕೊಳ್ಳುವುದು. ಈಗ ಕೇವಲ ಪುರುಷಾರ್ಥವನ್ನು ಮಾಡುತ್ತಿಲ್ಲ, ಆದರೆ ಶ್ರೇಷ್ಠ ಫಲವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಶ್ರೇಷ್ಠ ಫಲ ಸಿಗುತ್ತಾ ಇದೆ ಅನ್ನುವ ಸ್ವರೂಪವನ್ನು ಸದಾ ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ. ಫಲವನ್ನು ನೋಡಿದಾಗ ಸಹಜವಾಗಿ ಏರುವ ಕಲೆಯ ಅನುಭವ ಆಗುತ್ತದೆ. ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡು ಆಯಿತು ಅನ್ನುವ ಗೀತೆಯನ್ನು ಹಾಡಿ. ಆಗ ಎಲ್ಲಾ ಪ್ರಕಾರದ ಪೆಟ್ಟಿನಿಂದ ಸುರಕ್ಷಿತರಾಗಿರುತ್ತೀರಾ. ಆಗ ಎಂದೂ ಕೂಡ ಪುರುಷಾರ್ಥದಲ್ಲಿ ಪೆಟ್ಟನ್ನು ತಿನ್ನುವುದಿಲ್ಲ, ಆಕಳಿಸುವುದಿಲ್ಲ, ತೂಕಡಿಸುವುದಿಲ್ಲ. ಶ್ಲೋಗನ್, ಬ್ರಾಹ್ಮಣ ಜೀವನದ ಉಸಿರೇ ಸಾಹಸ ಆಗಿದೆ. ಸಾಹಸ ಅನ್ನುವ ಉಸಿರಿದ್ದರೆ ಅತಿ ಕಠಿಣ ಕಾರ್ಯ ಕೂಡ ಸಹಜ ಆಗಿ ಬಿಡುತ್ತದೆ. ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ, ಮೋಕ್ಷ ಮತ್ತು ಮುಕ್ತಿ. ಇಂದಿನ ಮನುಷ್ಯರು ಮುಕ್ತಿಗೆ ಮೋಕ್ಷ ಎಂದು ಹೇಳುತ್ತಾರೆ.
ಮತ್ತು ಜನ ಈ ರೀತಿ ತಿಳಿದುಕೊಂಡಿದ್ದಾರೆ, ಯಾರು ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೋ ಅವರು ಜನನ ಮರಣದಿಂದ ಮುಕ್ತ ಆಗುತ್ತಾರೆ ಎಂದು. ಜಗತ್ತಿನ ಜನ ಜನನ ಮರಣದಲ್ಲಿ ಬರಬಾರದು. ಜನನ ಮರಣದಿಂದ ಮುಕ್ತ ಆಗುವುದಕ್ಕೆ ಜನ ಶ್ರೇಷ್ಠ ಪದವಿ ಎಂದು ತಿಳಿದುಕೊಂಡಿದ್ದಾರೆ. ಅದನ್ನೇ ಶ್ರೇಷ್ಠ ಫಲ ಎಂದು ತಿಳಿದುಕೊಂಡಿದ್ದಾರೆ. ಜೀವನ್ ಮುಕ್ತಿಯ ಬಗ್ಗೆ ಜನ ತಿಳಿದುಕೊಂಡಿದ್ದಾರೆ. ಜೀವನವನ್ನು ನಡೆಸುತ್ತಿದ್ದರೂ ಕೂಡ ಯಾರು ಒಳ್ಳೆಯ ಕರ್ಮವನ್ನು ಮಾಡುತ್ತಾರೆ, ಅಂದರೆ ಯಾರು ಧರ್ಮಾತ್ಮರಾಗಿದ್ದಾರೆ, ಅವರ ಜೀವನ ಜೀವನ್ ಮುಕ್ತ ಜೀವನ ಎಂದು ತಿಳಿದುಕೊಂಡಿದ್ದಾರೆ. ಇನ್ನು ಕರ್ಮ ಬಂಧನದಿಂದ ಮುಕ್ತ ಆಗುವುದು ಎಲ್ಲರಿಂದ ಸಾಧ್ಯ ಇಲ್ಲ. ಕೋಟಿಯಲ್ಲಿ ಕೆಲವರು ಮಾತ್ರ ಕರ್ಮ ಬಂಧನದಿಂದ ಮುಕ್ತ ಆಗಲು ಸಾಧ್ಯ ಎಂದು ತಿಳಿದುಕೊಂಡಿದ್ದಾರೆ. ಇದಂತೂ ಜಗತ್ತಿನ ಜನರ ಮತ ಆಗಿದೆ. ಆದರೆ ಈಗ ಪರಮಾತ್ಮ ತಂದೆಯ ಮೂಲಕ ನಮಗೆ ಅರ್ಥ ಆಗಿದೆ, ಮನುಷ್ಯರು ಎಲ್ಲಿಯವರೆಗೂ ವಿಕಾರದ ಕರ್ಮ ಬಂಧನದಿಂದ ಮುಕ್ತ ಆಗುವುದಿಲ್ಲ, ಅಲ್ಲಿಯವರೆಗೂ ಆದಿ ಮಧ್ಯ ಅಂತ್ಯದ ದುಃಖದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ. ದುಃಖದಿಂದ ಮುಕ್ತ ಆಗುವುದು ಕೂಡ ಒಂದು ಶ್ರೇಷ್ಠ ಸ್ಥಿತಿಯಾಗಿದೆ. ಅದಕ್ಕೋಸ್ಕರ ಮೊದಲು ಈಶ್ವರನ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಆಗ ದುಃಖದಿಂದ ಮುಕ್ತ ಆಗುವ ಶ್ರೇಷ್ಠ ಸ್ಥಿತಿಯನ್ನು ತಲುಪಲು ಸಾಧ್ಯ. ಈ ಸ್ಥಿತಿಯನ್ನು ತಲುಪಿಸಲು ಸ್ವಯಂ ಪರಮಾತ್ಮ ತಂದೆ ಬರಬೇಕು. ಏಕೆಂದರೆ ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ಒಂದೇ ಸಮಯದಲ್ಲಿ ಬಂದು ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಇನ್ನು ಪರಮಾತ್ಮ ತಂದೆ ಅನೇಕ ಬಾರಿ ಬರುವುದಿಲ್ಲ. ಅಂದ ಮೇಲೆ ಎಂದೂ ಕೂಡ ಈ ರೀತಿ ತಿಳಿದುಕೊಳ್ಳಬೇಡಿ, ಪರಮಾತ್ಮ ತಂದೆ ಎಲ್ಲಾ ಅವತಾರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ತಂದೆ ಸಂಗಮ ಯುಗದಲ್ಲಿ ಬಂದು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.